ಈ ಪ್ರಕರಣ ಪ್ರಶ್ನಿಸಿ ದಾಖಲಾಗಿರೋ FIRನ KCRB RCB ಎಲ್ಲ ಕೋರ್ಟ್ಗೆ ಹೋಗಿದ್ದಾರೆ. ಕೋರ್ಟ್ ಅದೇ 3 ಜನಕ್ಕೇನೋ ರಕ್ಷಣೆ ಕೊಟ್ಟಿದ್ದಾರಲ್ಲ. ಹೌದು ಸರ್. KC ಅವ್ರದ್ದು. ಆಲ್ ರೈಟ್, ಮೇಲ್ನೋಟಕ್ಕೆ ಬಂಧನದಿಂದ ಬಹಳ ದೊಡ್ಡ ಸಾಧನೆ ಆಗ್ತಿತ್ತು ಇವ್ರುಗಳ 4-5 ಜನ 3 ಜನದಿಂದ ಅಂತ ಏನು ಅನ್ನಿಸ್ದೇ ಇರಬಹುದು. ಕೈಗೆ ಸಿಗದೆ ಈ ಒಬ್ರು ಹೋಗೋದಕ್ಕೆ ಏರ್ಪೋರ್ಟ್ಗೆ ಹೋಗ್ಬಿಟ್ಟಿದ್ರು ಅಂತ ಹೇಳ್ತಾರಲ್ಲ ಸರ್, ಆ ರೀತಿ ಆಗ್ಬಿಟ್ರೆ ಎಲ್ಲೋಗ್ತಾರ್ರಿ ಇವರೆಲ್ಲ? ವಿಜಯ್ ಮಲ್ಯಾನ ಹೋಗ್ಬಿಡ ಎಲ್ಲೋಗ್ತಾರೆ? ಸರಿ ಇರಬಹುದು, ಬಟ್ ರಕ್ಷಣೆ ಸಿಕ್ಕಿದೆ. ನಾನು ಸಿಕ್ಕಲ್ವೇನೋ ಅನ್ಕೊಂಡಿದ್ದೆ. ರಕ್ಷಣೆಗೆ ಇವರೇ ಹಾದಿ ಮಾಡಿಕೊಟ್ರ ಸರ್? ಯಾರು? ಸರ್ಕಾರದವರು ಹಾದಿ ಮಾಡಿಕೊಟ್ರು ಅಂತ ನಾನು ಕೋರ್ಟ್ ಮೇಲೆ ಹೇಳಕ್ ಬರಲ್ಲ. ಅಲ್ಲ, ಕೋರ್ಟ್ ಮೇಲೆ ಕೋರ್ಟು ಏನೋ ಮಸ್ಟ್ ಹ್ಯಾವ್ ಸೀನ್ ಸಮ್ ಲೈನ್ ಆಫ್ ಜಸ್ಟಿಸ್ ನೋಡಿರ್ಬೇಕು. ಅವರು ನೋಡ್ಬಿಟ್ಟು ಕೊಟ್ಟಿರ್ತಾರೆ ಅಲ್ವಾ? ನಾನು ಅನ್ಕೊಂಡಿದ್ದೆ 11 ಜನದ ಕಾಲ್ತುಳಿತ ಆಗಿರೋದ್ರಿಂದ ನೇರವಾಗಿ ಅದಕ್ಕೆ ಸಂಬಂಧಪಟ್ಟ ಸಂಘಟನೆಗಳು ಅದಕ್ಕೆ ಕಾರಣರಾಗುತ್ತಾರೆ ಅಂತ ಮೇಲ್ನೋಟಕ್ಕೆ ಆಸ್ ಆನ್ ಟುಡೇ, ನಾಳೆ ನಮಗೆ ಗೊತ್ತಿಲ್ಲ ತನಿಖೆಯಲ್ಲಿ, ಅದರಿಂದ ಇವ್ನು ಜವಾಬ್ದಾರಿ ಮಾಡ್ತಾರೇನೋ ಹಳೆ ಕೆಲವು ಈ ಸುಪ್ರೀಂ ಕೋರ್ಟಲ್ಲಿ ಆಗಿರೋ ಕೆಲವು ಘಟನೆಗಳು ಈ ಥರದ್ರಲ್ಲೆಲ್ಲ ಅಂತ ಅನ್ಕೊಂಡಿದ್ದೆ. ಏನೋ ಕೋರ್ಟಿಗೆ ಕೊಟ್ಟಾಗಿದೆ ಅವ್ರಿಗೆ, ಅವ್ರು ರಕ್ಷಣೆ ವಿಚಾರಣೆಗೆ ಹಾಜರಾಗಬೇಕು ಅಂತ ಅಂದಾಗ ಅವರು ಯಾರು ಹಾಜರಾಗದೇ ಇರೋರು ಇರ್ತಾರ್ರಿ. ಇವೆಲ್ಲ ಸ್ಟ್ಯಾಂಡರ್ಡ್ ಆರ್ಡರ್ಸ್ ಆಫ್ ಎನಿ ಕೋರ್ಟ್. ನಮ್ಮ ಈ ಬೆಂಚು ಈ ಹೈಕೋರ್ಟ್ ಅಲ್ಲ, ಯಾವ ಕೋರ್ಟ್ ಆದರೂ ಸ್ಟ್ಯಾಂಡರ್ಡ್ ಆರ್ಡರ್ಸು. ಪಾಸ್ಪೋರ್ಟನ್ನು ಒಳಗಡೆ ಇಟ್ಬಿಟ್ಟು ಹೋಗು, ಈ ನ್ಯಾಯಾಲಯದ ವ್ಯಾಪ್ತಿಯನ್ನು ಬಿಟ್ಟು ಹೋಗಬೇಡ, ಯಾರು ಸಾಕ್ಷಿಗಳಿಗೆ ನೀನು ಒತ್ತಡವನ್ನು ಹಾಕಬೇಡ, ಕಾಣೆ ಆಗಬೇಡ, ಅವ್ರು ಕರೆದಾಗ ಹೋಗು. ಸ್ಟ್ಯಾಂಡರ್ಡ್ ರೀ. ಇವನು ಬೇಲ್ ತಗೊಂಡ್ಬಿಟ್ಟು ರಕ್ಷಣೆ ತಗೊಂಡ್ಬಿಟ್ಟು ನಾನು ತನಿಖೆಗೆ ಹೋಗಲ್ಲ ಅಂದ್ರೆ ಕೇಳ್ತಾನ ಯಾವನರ್ವೆ? ಮತ್ತೆ ಸ್ಟ್ಯಾಂಡರ್ಡ್ ಅವೆಲ್ಲ. ಆಮೇಲೆ ಇವ್ರು KC ಏನು ಹೇಳ್ತಾರೆ, ಇದು ನಮ್ಮನ್ನು ನೋಡಿ ಆನ್ಲೈನ್ ಮೂಲಕ ಉಚಿತ ಪಾಸ್ ವ್ಯವಸ್ಥೆ ಮಾಡಿದ್ವಿ. ಇಲ್ಲ, ಎಲ್ಲಿತ್ತದು? ಇತ್ತಾ ಉಚಿತ ಪಾಸ್? ಅಂದ್ರೆ ಮೊದಲಿಗಿತ್ತು ಸರ್, ಆಮೇಲೆ ಅದನ್ನು ಓಪನ್ ಮಾಡ್ಬಿಟ್ರು. ಓಪನ್ ಮಾಡಿ ಹೆಚ್ಚಿನ ಪ್ರವೇಶ. ಹಾಗಾದ್ರೆ ಓಪನ್ ಯಾಕೆ ಮಾಡಿದ್ರಿ? ಟಿಕೆಟ್ಸ್ ಹಂಚೋಕ್ಕಾಗಲ್ಲ ಅಂತ. ಇದೆಲ್ಲ ಯಾರ ಕನ್ಫ್ಯೂಷನು? ಇದೆಲ್ಲ ಕೋರ್ಟಲ್ಲಿ ಹೇಳಿಲ್ವಾ ಅಂತ? ಇರಲಿಮ್ಮ, ಆಟಗಾರನು ಕದ್ದು DCMA ವಿಮಾನ ನಿಲ್ದಾಣದ ಸ್ವಾಗತ, ಅದಕ್ಕೆ ನಾನೇನು ಮಾಡಲಿ? ವಿ ಆರ್ ಆಸ್ಕಿಂಗ್ ಇನ್ ಪಬ್ಲಿಕ್ ಇಂಟ್ರೆಸ್ಟ್ ಅಪ್ಪ. DK ಶಿವಕುಮಾರ್ ವಿಮಾನ ನಿಲ್ದಾಣಕ್ಕೆ ಬಂದು ನಿಮ್ಗೆ ಹೂವು ಕೊಟ್ಬಿಟ್ರೆ ಅದಕ್ಕೆ ನಾನೇನು ಮಾಡಲಿ? ನನಗೋದಕ್ಕೂ ಏನು ಸಂಬಂಧ? ನಾನು ಹೇಳಿದ್ನಾ DK ಶಿವಕುಮಾರ್ಗೆ ಅಲ್ಲೋಗ್ಬಿಟ್ಟು ಕೊಟ್ಬಿಟ್ಟು ಬನ್ರಿ ಅಂತ? ಅಲ್ಲ, ನಮ್ಮ ಕಾರ್ಯಕ್ರಮಕ್ಕೆ ಅವ್ರು ಅನುಮತಿ ಕೊಟ್ಟಂಗೆ ಅಲ್ವಾ ಸರ್, ಸರ್ಕಾರದ ಭಾಗವಾಗಿ ಹೋಗಿ ಅವ್ರನ್ನ ಇನ್ವೈಟ್ ಮಾಡೋದು ಹಂಗಲ್ವಾ ಸರ್? ನೋ. ಕಳ್ಳ ಯಾವುದೋ ಒಂದು ಕಾರ್ಯಕ್ರಮಕ್ಕೆ ಬಂದೋಗಿದ್ದಾನೆ ಅಂದ ತಕ್ಷಣ ಆಯೋಜಕರು ಆ ಕಳ್ಳನಿಗೆ ಒಳಗೆ ಬರೋಕ್ಕೆ ಪರ್ಮಿಷನ್ ಕೊಟ್ಟಿದ್ರು ಅಂತ ಅರ್ಥನ? ಅದೇಂಗಾಗತ್ತೆ? DK ಬಂದ್ಬಿಡಲ್ಲಿ ಕೊಟ್ಟು ಬಂದಿರ್ಬೋದು, ಕೊಟ್ಟಿದ್ದಕ್ಕೆ ಪರ್ಮಿಷನ್ ಬಂದಿದೆ ಅಂತ ಅರ್ಥನ ಅದು? ಅದೇಂಗಾಗ್ಬಿಡತ್ತೆ? ಒಂದು ವೇಳೆ ಆಗಿದ್ದರೆ ದೆನ್ ವೈ ಇಸ್ DCM ಆ್ಯಂಡ್ CM ಆರ್ ಸ್ಟಿಲ್ ಕೀಪಿಂಗ್ ಕ್ವೈಟ್? ನೀವು ಹಂಗಾರೆ ಇಲ್ಲೀಗಲ್ ಕಾರ್ಯಕ್ರಮದಲ್ಲಿ ನೀವು ಯಾಕೆ ಭಾಗವಹಿಸಿದ್ರಿ? ಅಥವಾ ಲೀಗಲ್ ಆಗಿದ್ದರೆ ಪೊಲೀಸ್ನವ್ರನ್ನ ಯಾಕೆ ಸಸ್ಪೆಂಡ್ ಮಾಡ್ತೀರಿ? ಹೌದು, ಎರಡೂ ಒಪ್ಕೊಂಡಂಗಲ್ಲ ಇದು. ಆಟಗಾರನ ಕದ್ದು ಮಾಡಿದ್ರು, ವಿಧಾನಸೌಧದಲ್ಲಿ DCM ಸನ್ಮಾನಿಸಿದ್ರು, ಸಂಭ್ರಮಾಚರಣೆಯಲ್ಲಿ ಭಾಗವಹಿಸಿದ್ರು, ಕಾರ್ಯಕ್ರಮ ನಿಲ್ಲಿಸಿದ್ವಿ. ಏಕಾಏಕಿ ಜನ ಸೇರಿದ್ದರಿಂದ ನುಗ್ಗಲಾಗಿದೆ. ನಿನ್ನೆ ಏನು ಹೇಳಿದೆ? ಫೈನಲಿ ಯಾರ ಮೇಲೆ ಹೋಗುತ್ತೆ? ಜನರು. ಏಕಾಏಕಿ ಜನ ಬಂದಿದ್ದಾರೆ. ಅವರ ಅಚಾತುರ್ಯದಿಂದ ಇನ್ನಷ್ಟು ಕ್ರಮವನ್ನು ತೆಗೆದುಕೊಳ್ಳಬಹುದಾಗಿದ್ದರೂ ಆ ತಪ್ಪುಗಳಿಂದ, ಈ ತಪ್ಪಿಂದ ಆ ತಪ್ಪಿಂದ ಇದು ಆಗಿದೆ. ಇದಕ್ಕೆ ನೇರವಾಗಿ ನಿರ್ದಿಷ್ಟವಾಗಿ ಕ್ರಿಮಿನಲ್ ಐಡಿಯಾನಲ್ಲಿ ಯಾರ್ದು ತಪ್ಪಿಲ್ಲ ಅಂತ ಹೇಳಿ ಬೇಗ ಮುಗಿಸ್ರಪ್ಪ. ಸುಮ್ಮನೆ ಕಚಡಗಳನ್ನು ತಗೊಂಬಂದು ನಮ್ಮ ಪ್ರಾಣ ಯಾಕೆ ತಿಂತೀರಿ? ಬೆಳಿಗ್ಗೆ ರಾತ್ರಿ ಈ ಕಥೆನ ಬರೀರಿ. 4 ಪೇಜ್ ರಿಪೋರ್ಟನ್ನು ಬರೆದು ಬಿಸಾಕ್ರಿ. ಕಂತ್ರಿ ಜನ ಬಂದರು, ಬಾಯಿ ಮುಚ್ಕೊಂಡು ಮಾಡೋ ಕೆಲಸ ಇರಲಿಲ್ಲ. ಅಭ್ಯಪಾರಿಗಳ ಥರ ಬಂದರು, ಬಿದ್ದುಕೊಂಡು ಸತ್ಕೊಂಡು ಹೋದರು. ನಾವು ಹೇಳಿದ್ವಾ ಅಲ್ಲಿ ಬಂದು ಮುಗುರ್ಸ್ಕೊಂಡು ಬಿದ್ಕೊಂಡು ಸಾಯಿ ಅಂತ ಹೇಳಿದ್ವಾ? ಸುಮ್ಮನೆ ಬರೀರಿ, ಅದನ್ನು ಜನದ ಮೇಲೆ ಹಾಕ್ಬಿಟ್ಟು ಬರೆದು ಬಿಸಾಕಿದ್ರೆ ಆಯ್ತಪ್ಪ. ಸುಮ್ಮನೆ ಇದೆಲ್ಲ ಯಾಕೆ ಡ್ರಾಮಾ ಸರ್? ಕಣ್ಣಿಗೆ ರಾಚೋ ಹಾಗೆ ಇದೆಯಲ್ಲ ಸರ್, ಸತ್ಯ ಉರ್ದೋಗತ್ತೆ ಮೈಯೆಲ್ಲ. ಎಸ್, ಕಣ್ಣಿಗೆ ರಾಚೋ ಹಾಗೆ ಬಂತೆ, ಅವನಿಲ್ವಂತೆ ಇನ್ಯಾವನು ಸತ್ತಿದ್ದಕ್ಕೆ ಯಾವನು ಹೇಳ್ರಿ? ಹಾಳಾಗೋಗ್ಲಿ. ಬ್ರಹ್ಮ ಮೇಲ್ಗಡೆಯಿಂದ ಶಿವ ತ್ರಿಶೂಲ ತಗೊಂಡು ಚುಚ್ಚಿಬಿಟ್ಟ ಎಲ್ಲರನ್ನೂ. ಕಚಡಗಳನ್ನು ಕಂತ್ರಿಗಳನ್ನು ತಗೊಂಬಂದು ನಾಲಾಯಕ್ಕಗಳು ಇನ್ವೈಟ್ ಮಾಡೋದು ಮಾಡಿದ್ರು, ಫ್ರೀ ಮಾಡಿದ್ರು. ದುರಾಸೆಗೆ ತಿನ್ನೋ, ಹೇಸಿಗೆ ತಿನ್ನೋ, ಇನ್ನೇನು ಮಾಡ್ತೀರಿ ದೇಹಗಳೆಲ್ಲ ಕಚಡಗಳಂತಂದು. ಎಸ್, ಜನರ ಮೇಲೆ ಎತ್ತಾಕೋದು. ಯಾವನವನು ಜನರ ಮೇಲೆ ಎತ್ತಾಕೋನು? ಮಣ್ಣು ತಿಂತ ಇದ್ದಂತ ಅವನು. ಹಂಗಾರೆ ಕಾರ್ಯಕ್ರಮ ಆಯೋಜನೆ ಮಾಡೋಕ್ಕಾಗದೇ ಇದ್ರೆ